ಹಲೋ ನಮಸ್ಕಾರ ಶರಣಾರ್ಥಿರಿ. ಇವತ್ತೊಂದು ನಾವು ಹೊಸ ಹೇರ್ ಸ್ಟೈಲ್ ತೋರಿಸೋಕೆ ಇಷ್ಟಪಡ್ತೀನಿ. ಲಾಂಗ್ ಹೇರ್ಸಿಗೆ ನಾವು ಬನ್ ಹೇರ್ ಸ್ಟೈಲ್ ಮಾಡ್ತೀವಿ, ಬಟ್ ಇದು ಹಾಫ್ ಬನ್ ಹೇರ್ ಸ್ಟೈಲ್ ಎಷ್ಟು ಚೆನ್ನಾಗಿ ಕಾಣಿಸುತ್ತಾ ಪಾರ್ಟಿ ವೇರ್ನಾಗ ಅಂತ ನಾನು ತೋರ್ಸಕತ್ತೀನಿ. ಜಸ್ಟ್ ಸಿಂಪಲ್ ಅದ, ಎರಡು ಸ್ಟೆಪ್. ಒಂದು ಈ ರೀತಿ ಹಿಂಗೆ ಹಾಕೊಂಡ್ಬಿಡ್ಬೇಕು, ಜುಟ್ಟು ಹಾಕೋಬೇಕು. ಆಮೇಲೆ ಇದು ಈ ರೀತಿ ಬನ್ ಇರುತ್ತಲ್ರಿ, ಈ ರೀತಿ ಬನ್ ತೊಗೋಬೇಕು. ಬನ್ ತೊಗೊಂಡು ಇದ್ರೊಳಗೆ ಹಾಕ್ಕೊಂಡು ಸೇರಿಸಾದ್ಮೇಲೆ ನಾವು ಬನ್ ರೆಡಿ ಮಾಡ್ಕೋಬೇಕು. ಓಕೆನಾ? ಸ್ವಲ್ಪ ಕಷ್ಟ ಆಗುತ್ತೆ, ಯಾಕಂದರೆ ಸ್ವಲ್ಪ ದೊಡ್ಡ ಹಿಡ್ಸೋದೆಲ್ಲ ಅದು ಸ್ವಲ್ಪ ಕಷ್ಟ ಆಗುತ್ತೆ ನನಗೆ. ಬಾಕಿ ಎಲ್ಲ ಏನು ಮಾಡ್ಕೋಬೇಕು, ನಾರ್ಮಲಿ ನಾನು ಹಿಂಗೆ ಮಾಡ್ಕೋಬೇಕು. ಒಂದು ರಬ್ಬರ್ ಬ್ಯಾಂಡ್ ಇರ್ತದಲ್ಲ, ಇದು ತೊಗೋಬೇಕು. ಆಮೇಲೆ ಈ ರೀತಿ ಪೂರ ಕಂಪ್ಲೀಟ್ ಹೇರ್ಸನ್ನು ನಾವು ರೌಂಡ್ ಶೇಪ್ನಾಗ ಹಾಕೋಬೇಕು. ಅಂದರೆ ಇದು ಬನ್ ಇರ್ತದಲ್ಲ, ಅದು ಕಾಣಿಸ್ಬಾರ್ದು ಟೋಟಲಿ. ಓಕೆನಾ? ಈ ರೀತಿ ಮಾಡಿಕೊಂಡು ಇದೆಲ್ಲ ರಬ್ಬರ್ ಬ್ಯಾಂಡ್ ಇದಕ್ಕೆ ಹಾಕೊಂಡು ಬಿಡಬೇಕು. ಓಕೆ, ಇದು ಕಂಪ್ಲೀಟ್ ಏನಾಯಿತು, ಹಾಫ್ ಬನ್ ರೆಡಿ ಆಯ್ತು ರೀ ನಮ್ಮದು. ಓಕೆನಾ? ಸ್ವಲ್ಪ ಉದ್ದು ಕುದುರವಲ್ರಿ, ಸ್ವಲ್ಪ ತ್ರಾಸಾಗತ್ತಾ, ಯಾಕಂದ್ರೆ ಮ್ಯಾನೇಜ್ ಮಾಡಬೇಕಲ್ಲ ಎಲ್ಲನೂ. ಓಕೆ, ಇದು ಹಾಫ್ ಬನ್ ರೆಡಿ ಆದಾಗ ಒಂದು ಸಿಂಪಲ್ ಈ ರೀತಿ ಬನ್ ಮಾಡಿಕೊಂಡು, ಇದು ನೋಡಿ ಈ ರೀತಿ ಬನ್ ಮಾಡಿಕೊಂಡು ಇದು ರೌಂಡ್ ಮಾಡ್ಕೋಬೇಕು. ಹಿಂಗೆ ರೌಂಡ್ ಆಯಿತಾ? ರೌಂಡ್ ಆದ್ಮೇಲೆ ಇದನ್ನು ಕ್ಲೀನಾಗಿ ಮುಚ್ಚಿಬಿಡ್ಬೇಕು. ಓಕೆ, ಅದಾದ್ಮೇಲೆ ನಾರ್ಮಲ್ ನಮ್ಮ ಸಿರಿಪಿನ್ ಇರುತ್ತೆ, ಹೌದಾ? ನಾವು ಸಿರಿಪಿನ್ ಇಲ್ಲಿ ಹಚ್ಕೋತೀವಿ ಅಥವಾ ನಿಲುಗಿಗೆ ಹಚ್ಕೋತೀವಿ, ರೈಟ್? ಅದನ್ನೇನು ಮಾಡಬೇಕು ಅಂತಂದರೆ, ಇದು ಓಪನ್ ಮಾಡಬೇಕು, ಈ ರೀತಿ ಓಪನ್ ಮಾಡಬೇಕು. ಇದನ್ನ ನಡ್ಬರ್ ಹಚ್ಕೊಂಡು ಬಿಡಬೇಕು, ಈ ರೀತಿ. ರೈಟ್? ಇದು ಹೆಂಗಿರುತ್ತೆ ಹೇಳಿ ಬರೋಕ್ಕಂತ. ಓಕೆ, ಎಲ್ಲ ಸ್ಯಾರಿದಾಗ ಭಾಳ ಚೆನ್ನಾಗಿ ಕಾಣಿಸ್ತಾರೆ ಈ ಲುಕ್, ರೈಟ್? ಇಲ್ಲ ನೋಡ್ರಿ, ಇಫ್ ನೀವು ಬೇಕಾದ್ರೆ ಈ ರೀತಿನೂ ಇಟ್ಕೋಬೋದು, ಇಲ್ಲ ನನಗೆ ಬೇಡ ಈ ರೀತಿನೂ ಫುಲ್ಲೇ ನನಗೆ ಬೇಕು ಅಂದ್ರೆ ಫುಲ್ಲು ಮಾಡ್ಕೋಬೋದು. ನಿಮ್ಗೆ ಯಾವ ರೀತಿ ಬರುತ್ತೋ ಆ ರೀತಿ. ಬಟ್ ನನಗೇನು ಅನಿಸುತ್ತೆ ಅಂದರೆ, ಸ್ಯಾರಿ ಒಳಗೆ ಈ ಲುಕ್, ಹಾಫ್ ಸ್ಯಾರಿ ಲುಕ್ ಚೆನ್ನಾಗಿ ಅನಿಸುತ್ತೆ. ಆಮೇಲೆ ಸೈಡಿಗೆ ಬೇಕಾದರೆ ಈ ರೀತಿ ಹೇರ್ಸನ್ನು ತೆಗಿಬೋದು. ಹಿಂಗೆ ಹಾಫ್ ಬನ್ ಹೆಂಗೆ ಅನಿಸುತ್ತೆ? ಇದು ಸರಿಯಾಗಿ ಅನಿಸುತ್ತಾ? ನೋಡಿ, ರೈಟ್? ಈ ರೀತಿ. ಮತ್ತು ನಿಮ್ಗೆ ಬೇಕಾದರೆ ಇಲ್ಲೆಲ್ಲ ಹೂವದ್ದು ಇರುತ್ತಲ್ಲ, ಹೂವು ಹಚ್ಕೊಂಡು ನೀವು ರೆಡಿ ಆಗ್ಬೋದು. ಯಾಕಂದ್ರೆ ನನ್ನ ಹತ್ರ ಹೂವು ಇರಲಿಲ್ಲ, ಅದಕ್ಕೆ ತೋರಿಸಲಿಲ್ಲ ನಿಮಗೆ. ಬಟ್ ಹೂವು ಹಿಂಗೆ ಹಾಕ್ಕೊಂಡು ರೌಂಡ್ ಹಾಕ್ಕೊಂಡು ಮಸ್ತ್ ಕಾಣಿಸುತ್ತೆ. ಅದನ್ನು ಈ ರೀತಿ ಮಾಡ್ಕೋಬೋದು, ರೈಟ್? ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಯಾಕಂದರೆ ಎಲ್ಲರಿಗೂ ಸಬ್ಸ್ಕ್ರೈಬ್ ಮಾಡಿ ಮತ್ತು ಅನ್ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೀರಾ, ಆ ರೀತಿ ಮಾಡಬೇಡಿ ದಯಮಾಡಿ. ನನ್ನ ವಿಡಿಯೋಗಳಿಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ನು ಮಾಡಿ. ಥ್ಯಾಂಕ್ ಯು ಸೋ ಮಚ್. ಒಳ್ಳೆಯದಾಗಲಿ ಎಲ್ಲರಿಗೆ. ಥ್ಯಾಂಕ್ ಯು ಸೋ ಮಚ್.